100-200% ಇವ್ರು ಯಾರು ಬರ್ತಿರೋ ಕಾರ್ಯಗಳಿರೋದು. ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ನಮ್ಮ ಮುಖ ನಾವೇ ನೋಡಿಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಮುಖ ಎಲ್ಲ ನೋಡಿಕೊಂಡು ನಾವು ಹೊಂಟಿದ್ದೆ ಡೈರಿ ಕಡೆ. ಸೀದಾ ನಮ್ಮ ಡಾರ್ಲಿಂಗ್ ಎತ್ಕೊಂಡು ನಾವು ಹೊಂಟೋ ಡೈರಿ ಹತ್ರ. ಈ ಡೈರಿ ಹತ್ರ ಬಂದರೆ ಕರ್ಸು ನನಗೇನೋ ಹೇಳ್ಬಿಟ್ಟ, ನೀವೇ ಕೇಳಿಸ್ಕೊಳ್ಳಿ. ಓಪನ್ ಮಾಡಲಿ. ಅಲ್ಲಿಂದ ನಾವು ಹೋಗಿದ್ದೆ BMCಗೆ. ಈ BMC ಹತ್ರ ಬಂದರೆ ಇವ್ರು ನೋಡಿ. ಈ ಡೈರಿ ಹತ್ರ ಬಂದರೆ ಈ ನನ್ನ ಮಕ್ಳದ್ದು ಒಂದು ಕ್ವಾಸ್ಟೆ. ಗಾಡಿ ಎತ್ತು ಅಂದರೆ ಎತ್ತಾಡ್ರು ನೋಡ್ರಿ. ಇವಾಗ ಎತ್ತು ಆ ಕಡೆ ತಿರುಗಿ ಈ ಕಡೆ ತಿರುಗಿದ್ರೆ ಇವನ್ಯಾಕೋ ಗುರಾಯಿಸ್ತಾ ಇದ್ದ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಮತ್ತೆ ಡೈರಿ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಹುಡುಗ ಹೊಂಟೋ ಮನೆ ಕಡೆ. ಹಂಗೆ ಮನೆ ಹತ್ರ ಬಂದು ನೋಡಿದ್ರೆ ನಮ್ಮ ತಂದೆ ಈಚೆನೆ ಕೂತಿದ್ರು. ಅವ್ರನ್ನ ಮಾತಾಡ್ಸ್ಕೊಂಡು ಹಂಗೆ ಒಳಗಡೆ ಹೋದೆ. ಒಳಗಡೆ ಬಂದು ನೋಡಿದ್ರೆ ನಮ್ಮಮ್ಮ ಆಲ್ರೆಡಿ ನನಗೆ ಕಾಫಿ ಕೊಡ್ತಾಯಿದ್ರು. ಅವ್ರು ಕೊಟ್ಟಿರೋ ಕಾಫಿನೆಲ್ಲ ಕುಡಿದು ಈಚೆ ಬಂದೆ. ಈಚೆ ಬಂದು ನೆನ್ನೆದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ನೆನ್ನೆ ವೀಡಿಯೋ ಹಾಕಿದ್ದಕ್ಕೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿ ಅಷ್ಟೇ. ಅಕ್ಕ ನೀನು ಸುಮ್ಮನೆ ಇರು, ಇನ್ನು ಮುಂದೆ ವೀಡಿಯೋ ಇದೆ. ವಿಷಯ ಏನಪ್ಪ ಅಂದರೆ ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು. ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಿಂಗಿದ್ದೊಂದು ಗಚ್ಚಂತ ರೆಡಿಯಾಗಿ ನಾವು ಹೊಂಟಿದ್ದೆ ಕೋಡಳ್ಳಿಗೆ. ಕೋಡಳ್ಳಿಗೆ ಏನು ವಿಷಯಪ್ಪ ಅಂದರೆ ಇವತ್ತು ನಾವು ಪಾಂಡಿಚೇರಿಗೆ ಹೋಗ್ಬೇಕಿತ್ತು. ಅದಕ್ಕೆ ನಮ್ಮ ಹುಡುಗನ ಕರ್ಕೊಂಡು ನಾನು ಹೊಂಟೆ ಕೋಡಳ್ಳಿ ಕಡೆ. ಕೋಡಳ್ಳಿಗೆ ಬಂದು ನೋಡಿದ್ರೆ ಬಸ್ ಸ್ಟ್ಯಾಂಡಲ್ಲಿ ಒಂದು ಹುಡುಗಿನೂ ಇರಲಿಲ್ಲ. ಅದಕ್ಕೆ ನಮ್ಮ ಹುಡುಗನ ಯೂಟ ನೋಡಿ ಅಂದೆ. ಅಣ್ಣ ಆ್ಯಕ್ಟಿಂಗ್ ಏನಿಲ್ಲ, ನಿಜನೇ ಹೇಳಿದ್ದು. ಮತ್ತೆ ನಾವು ಸ್ಟುಡಿಯೋಗೆ ಹೋಗಿ ನೋಡಿದ್ರೆ ನಮ್ಮ ಅಣ್ಣ ಕೆಲಸ ಮಾಡ್ತಿದ್ರು. ಅವ್ರನ್ನೊಂದು ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಹಂಗೆ ಕೆಳಗಡೆ ಬಂದು ನೋಡಿದ್ರೆ ನಮ್ಮ ಅಣ್ಣ ನನಗೋಸ್ಕರನೇ ವೆಯ್ಟ್ ಮಾಡ್ತಿದ್ರು. ನಮ್ಮ ಅಣ್ಣನ ಜೊತೆನೇ ನಾನು ಹೊಂಟೆ. ಹೋಗ್ತಿದ್ದಂಗೆ ಸೀದಾ ನಾವು ದಯಾನಂದ ಸಾಗರ್ ಹಾಸ್ಪಿಟಲ್ ಮತ್ತು ಕಾಲೇಜ್ ನೋಡ್ಕೊಂಡು ಹೊಂಟೋ. ಅಲ್ಲಿಂದ ಸೀದಾ ನಾವು ಬಂದಿದ್ದೆ ಪಾರ್ಕಿಂಗ್ ಹತ್ರ. ಯಾಕಪ್ಪ ಅಂದರೆ ಇವತ್ತು ಇದೇ ಬಸ್ಸಲ್ಲಿ ನಾವು ಹೋಗ್ತಿರೋದು. ಅರ್ಥ ಆಯ್ತು ಅನ್ಸುತ್ತೆ. ವಿಷಯ ಏನಪ್ಪ ಅಂದರೆ ಇವತ್ತು ಡ್ಯೂಟಿ ಇತ್ತು, ಅದಕ್ಕೆ ಬಂದು ಬಸ್ ಹತ್ರ ಹೋಗಿ ನೋಡಿದ್ರೆ ಯಾವುದೋ ಓಲ್ಡ್ ಗಾಡಿ ಕೊಟ್ಬಿಟ್ಟವ್ರೆ. ಏನು ಮಾಡೋಕ್ಕಾಗಲ್ಲ, ಪಾಲಿಗೆ ಬಂದಿದೆ ಪಂಚಾಮೃತ ಅಂದ್ಬಿಟ್ಟು ಹೊಂಟೋ. ಒಳ್ಳೇದು ಮಾಡುತ್ತೋ ಬಿಡುತ್ತೋ ನಮಗಂತೂ ಗೊತ್ತಿಲ್ಲ. ನಾವಂತೂ ಪಾರ್ಕಿಂಗಿಂದ ಆಚೆ ಬಂದು ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಏನು ಗುರು ಇದು, ಮಡಿವಾಳ ಫುಲ್ ಜಾಮು. ಇವೆಲ್ಲ ಮಾಮೂಲು. ಕಂಟ್ರೋಲ್ ಅಣ್ಣ ನೀನು ಹೇಳ್ದಂಗೆ ಎಲ್ರೂ ಕಂಟ್ರೋಲಲ್ಲೇ ಪಿಕಪ್ ಮಾಡ್ಕೊಂಡು ಈಗ ನಾವು ಸೀದಾ ಹೊಂಟಿದ್ದೆ ಪಾಂಡಿಚೇರಿ ಕಡೆಗೆ. ಇವ್ರನ್ನೆಲ್ಲ ಪಿಕಪ್ ಮಾಡೋದಕ್ಕೆ ಇಷ್ಟೊತ್ತಾಯ್ತು. ಪಿಕಪ್ ಮಾಡ್ಕೊಂಡು ಸೀದಾ ಹೊಂಟೋ. ಮುಂದೆ ಹೋಗ್ತಾ ರೋಡಲ್ಲಿ ಯಾವ ಕಾರ್ ಅಂತಾನೂ ಗೊತ್ತಾಗ್ತಿಲ್ಲ, ಆ ಥರ ನಜೋಗಿದೆ. ಸೀದಾ ಅದನ್ನೆಲ್ಲ ನೋಡಿಕೊಂಡು ಮುಂದೆ ಹೋದೋ. ಯಾಕಂದರೆ ಇನ್ನೂ ಊಟ ಮಾಡಿರಲಿಲ್ಲ, ಅದಕ್ಕೆ ಹೋಟೆಲ್ ಹುಡಿಕೊಂಡು ಹೋದೋ. ದೆವ್ವ ತಿನ್ನೋ ಟೈಮಲ್ಲಿ ನಾವು ತಿಂತಿದ್ದೀವಿ. ಬರೀ ಇಂಥದೆಯಾ ನಂಬಲ್ಲ ಅಂದರೆ ಟೈಮ್ ನೋಡಿ ಬೇಕಿದ್ರೆ. ಸೀದಾ ಊಟ ಎಲ್ಲ ಮಾಡಿಕೊಂಡು ನಾವು ಹೊಂಟೋ. ಅಲ್ಲಿಂದ ಸೀದಾ ವ್ಯೂ ಎಂಜಾಯ್ ಮಾಡಿಕೊಂಡು ಡ್ರಾಪ್ ಲೊಕೇಶನ್ಗೆ ರೀಚ್ ಆದೋ. ಅಲ್ಲಿಂದ ಎಲ್ಲರೂ ಡ್ರಾಪ್ ಮಾಡಿ ಸೀದಾ ಪಾರ್ಕಿಂಗ್ ಕಡೆ ಹೋದೋ. ಇಲ್ಲಿ ಬಂದು ನಮ್ಮ ಕೆಲಸ ಏನಪ್ಪ ಅಂದರೆ ದಬಾಕೊಳ್ಳೋದೆ. ಯಾಕಂದರೆ ಕಣ್ಣು ಬಿಡೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ನಿದ್ದೆ. ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಈ ವಿಡಿಯೋ ಬಂದು ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಮಾಡ್ರಪ್ಪ. ಭೇಟಿಯಾಗೋಣ. ನಮಸ್ಕಾರ.